ಮಾನವ ಹಾಲಿನಲ್ಲಿರುವ ಮೈಕ್ರೋಬಿಯೋಮ್ ಮಗುವಿನ ಕರುಳಿನ ಆರೋಗ್ಯ ಮಾತ್ರವಲ್ಲದೆ ದೀರ್ಘಕಾಲೀನ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆಯಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ದ ಎಡ್ಜ್ ಆಫ್ ನ್ಯೂಟ್ರಿಷನ್ 2026 ಸಮಾವೇಶದಲ್ಲಿ ಮೊದಲ 1000 ದಿನಗಳ ಪೌಷ್ಟಿಕತೆ, ತಾಯಿ ಹಾಲು ಮತ್ತು ಪ್ರೆಸಿಷನ್ ನ್ಯೂಟ್ರಿಷನ್ ಕುರಿತು ಮಹತ್ವದ ಚರ್ಚೆ ನಡೆಯಿತು. ಮಾನವ ಹಾಲಿನಲ್ಲಿರುವ ಮೈಕ್ರೋಬಿಯೋಮ್ ಮಗುವಿನ ಕರುಳಿನ ಆರೋಗ್ಯ ಮಾತ್ರವಲ್ಲದೆ ದೀರ್ಘಕಾಲೀನ ಆರೋಗ್ಯದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆಯಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ದ ಎಡ್ಜ್ ಆಫ್ ನ್ಯೂಟ್ರಿಷನ್ 2026 ಸಮಾವೇಶದಲ್ಲಿ ಮೊದಲ 1000 ದಿನಗಳ ಪೌಷ್ಟಿಕತೆ, ತಾಯಿ ಹಾಲು ಮತ್ತು ಪ್ರೆಸಿಷನ್ ನ್ಯೂಟ್ರಿಷನ್ ಕುರಿತು ಮಹತ್ವದ ಚರ್ಚೆ ನಡೆಯಿತು. ಜೀವನದ ಮೊದಲ 1000 ದಿನಗಳು ಆರೋಗ್ಯಕರ ಭವಿಷ್ಯಕ್ಕೆ ಬುನಾದಿ ಹಾಕುವ ಅತ್ಯಂತ ಮಹತ್ವದ ಅವಧಿ. ಗರ್ಭಾವಸ್ಥೆಯಲ್ಲಿನ ತಾಯಿಯ ಪೌಷ್ಟಿಕತೆಯಿಂದ ಆರಂಭಿಸಿ ತಾಯಿ ಹಾಲುಣಿಸುವಿಕೆ ಮತ್ತು ಪೂರಕ ಆಹಾರದವರೆಗೆ ಪ್ರತಿಯೊಂದು ಹಂತವು ಮಗುವಿನ ಬೆಳವಣಿಗೆ ಮತ್ತು ದೀರ್ಘಕಾಲೀನ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು. ಮಾನವ ಹಾಲಿನಲ್ಲಿರುವ ಹ್ಯೂಮನ್ ಮಿಲ್ಕ್ ಒಲಿಗೋಸಕ್ರೈಡ್ಸ್ ಅಂದರೆ HMOಗಳು ಮಗುವಿನ ಕರುಳಿನ ಉತ್ತಮ ಮೈಕ್ರೋಬಿಯೋಮ್ಗೆ ಪೋಷಣೆ ನೀಡುವ ಪ್ರೀಬಯೋಟಿಕ್ಸ್ ಆಗಿ ಕಾರ್ಯನಿರ್ವಹಿಸುತ್ತವೆ ಎಂದು ತಜ್ಞರು ವಿವರಿಸಿದ್ದಾರೆ. The greatest myth I think in India is that now many of the products have got a very high protein, and that I think has to be debunked now. And the other is also so the biggest challenge is that we have a triple burden of malnutrition. So when you say it is a triple burden, it is both undernutrition, overnutrition, that is you have overweight and obesity, you have very malnourished children who are underweight or stunted, and you also have micronutrient deficiency. We have a very high level of micronutrient deficiencies, and that is a major challenge in India. So today's summit, I think it is going through a lot of there are a lot of topics here which are of interest to the population, and that is really very important because to create awareness, it makes a lot of difference. If you want to create awareness among the masses on to indicate that nutrition is important, they are making people aware of what is going on. So key messages, I think nutrition in India should improve, because I think we are a population where we are having a lot of chronic diseases now. Initially we used to have a lot of infectious diseases. It's not that it's not there. It is there. We still have chronic diseases which have cropped up, and it is coming at a much younger age. And that is what, we have to, prevention is something which is really important at this point of time. Prevention is always better than cure. So we must start thinking of prevention. ನನ್ನ ಹೆಸರು ಡಾಕ್ಟರ್ ಆಶಾ ಬೆನ್ಕಪ್ಪ ಅಂತ. ನಾನು ಮಕ್ಕಳ ತಜ್ಞೆ. ಡಾಕ್ಟರ್ ಚಂದ್ರಮಾ ದಯಾನಂದ ಸಾಗರ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಎಜುಕೇಷನ್ ಆ್ಯಂಡ್ ರಿಸರ್ಚಲ್ಲಿ ಮಕ್ಕಳ ವಿಭಾಗದ ಮುಖ್ಯಸ್ಥೆ. ಈಗ ನನಗೆ ಭಾಳಷ್ಟು ಅಡಲ್ಟ್ ನ್ಯೂಟ್ರಿಷನ್ ಅಂತ ಹೇಳ್ತೀವಿ ನಾವು. ಇಷ್ಟು ವರ್ಷ ನಾನು ಮಕ್ಕಳ ಬಗ್ಗೆ, ಆಹಾರದ ಬಗ್ಗೆ, ಪೋಷಕಾಂಶದ ಬಗ್ಗೆ ಮಾಡಿದೆ. ಈಗ ಅಡಲ್ಟ್ ನ್ಯೂಟ್ರಿಷನ್ ಬಗ್ಗೆ ನನಗೆ ವಿಶೇಷ ಇಂಟ್ರೆಸ್ಟ್ ಬಂದಿದೆ. ಅದು ಯಾವಾಗ ಅಂದರೆ ನಾನು ಡಯಾಬಿಟಿಸ್ನ ರಿವರ್ಸ್ ಮಾಡಿದ್ಮೇಲೆ. ಹ್ಯಾಪಿಯೆಸ್ಟ್ ಹೆಲ್ತ್ನವರು ದ ಎಡ್ಜ್ ಆಫ್ ನ್ಯೂಟ್ರಿಷನ್ ಕರೆದ ತಕ್ಷಣ ನಂಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಇದು ಒಂದು ಅವಕಾಶ ಸಮಾಜಕ್ಕೆ ಮಾಹಿತಿ ಕೊಡೋದು ಅಂತ. ನಾವೆಲ್ಲ ತುಂಬ ಜನ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಬರೋ ವಿಷಯನ ನಮ್ಮ ಜೀವನ ಶೈಲಿಗೆ ಅಳವಡಿಸ್ಕೊಡ್ತೀವಿ. ಅದು ನಿಜವಾದ ಸೈನ್ಸ್ ಇರಲ್ಲ ಅದರಲ್ಲಿ. ಯಾರೋ ಒಂದು ಹೇಳಿದ್ರು ನೋಡಿ, ಇದನ್ನು ತಿನ್ನಬೇಕು ಅದನ್ನು ತಿನ್ನಬೇಕು ಅಂತೆಲ್ಲ ಹೇಳಿದ್ರು ಅಂದ್ಬಿಟ್ಟು ಆ ಮಾಹಿತಿಯ ಆಧಾರದ ಮೇಲೆ ನಮ್ಮ ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸ್ಕೊಂಡ್ರೆ ನಮಗೆ ಹಾನಿಕರ ಆಗುತ್ತೋ ಹೊರತು ನಮಗೆ ಒಳ್ಳೆಯದಾಗಲ್ಲ. ಯಾಕೆಂದರೆ ಏನೇ ಆಗಲಿ ನಾವು ತಿನ್ನೋ ಆಹಾರ ಪದ್ಧತಿಯಿಂದ ಅದು ತಕ್ಷಣಕ್ಕೆ ಆಗಲ್ಲ. ಅದು 10 ವರ್ಷ, 15 ವರ್ಷ, 20 ವರ್ಷ ಆದಮೇಲೆ ಅದ್ರ ನಮ್ಗೆ ಗೊತ್ತಾಗುತ್ತೆ. ಇವಾಗ ನಾವು ಇಂಡಿಯಾ ಈಗ ಸಕ್ಕರೆ ಕಾಯಿಲೆಗೆ ನಂಬರ್ 2. ಯಾಕೆ ಅಂದರೆ ನಮ್ಮ ಆಹಾರ ಪದ್ಧತಿಯಿಂದ. ಹಾಗಾಗಿ ನಾನು ಈ ಒಂದು ಸಮ್ಮೇಳನಕ್ಕೆ ಭಾಳ ಸಂತೋಷದಿಂದ ಬಂದೆ. ಯಾಕೆಂದರೆ ಅವಕಾಶ ಸಿಕ್ತು ನನಗೆ ಜನಸಾಮಾನ್ಯರಿಗೆ ಸರಿಯಾಗಿ ಆಹಾರ ತಿನ್ನುವ ಪದ್ಧತಿ
ಹೇಳ್ಕೊಡ್ಬೋದು ಅಂತಂದ. ಸೊ ನಾನು ಹ್ಯಾಪಿಯೆಸ್ಟ್ ಹೆಲ್ತ್ ಪರವಾಗಿ ನನ್ನ ವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೀನಿ. ಅದ್ರ ಬಗ್ಗೆನೇ ಇವತ್ತು ನಾನು ಮಾತಾಡ್ತಾ ಇರೋದು. ಫಸ್ಟ್ 1000 ಡೇಸ್ ಅಂತ, ತಾಯಿ ಗರ್ಭಿಣಿ ಆದಾಗ್ಲಿಂದ ಮಗುಗೆ 2 ವರ್ಷ ಆಗೋವರೆಗೂ ನಾವು ಹೇಗೆ ಆಹಾರದ ಕಾಳಜಿ ತಗೊತೀವೋ ಅದರ ಆಧಾರಿತ ಮುಂದೆ ಮಕ್ಕಳಿಗೆ ಸಕ್ಕರೆ ಕಾಯಿಲೆಯನ್ನು ತಡೆಗಟ್ಟಬಹುದು. ಈಗ ಆಗಸ್ಟ್ 1ನೇ ತಾರೀಕಿಂದ 7ನೇ ತಾರೀಕುವರೆಗೂ ವಿಶ್ವ ಸ್ತನಪಾನ ಸಪ್ತಾಹ ಇತ್ತು. ಅದರಲ್ಲಿ ನಾವು ಸಸ್ಟೈನಿಂಗ್ ಲೈಫ್ ಅಂತ ಹೇಳ್ತೀವಿ ಆ್ಯಂಡ್ ಸ್ಟ್ರೆಂಥನಿಂಗ್ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ಸ್ ಅಂತ. ಅಂದರೆ ಒಂದು ಮಗುವಿನ ಆರೋಗ್ಯ ಆರೈಕೆ ಮತ್ತು ನಮ್ಮ ಮುಂದಿನ ಪೀಳಿಗೆ ಆಹಾರ, ಈ ಒಂದು ತಾಯಿ ಹಾಲು ಮತ್ತು ಸರಿಯಾಗಿ ಪೂರಕ ಆಹಾರ ಕೊಡೋದ್ರಿಂದ ಆ ಪೀಳಿಗೆ ಮುಂದೆ ಕಾಯಿಲೆ ಬರ್ದಂಗೆ ನಾವು ತಡೆಗಟ್ಬೋದು. ಯಾಕೀಗ ಆಗ್ತಿದೆ ಅಂತಂದರೆ ಬಸರಿ ಹೆಣ್ಮಕ್ಳು, ತಾಯಂದರು ಮತ್ತು ಮಕ್ಕಳಿಗೆ ನಾವು ಸರಿಯಾದ ಆಹಾರ ಕೊಡದೇ ಇರೋದ್ರಿಂದ, ನಾವು ಟ್ರೆಡಿಷ್ನಲ್ ಕುಕಿಂಗ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ತಾಯಂದರು ಮನೇಲಿ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಯಿದ್ರು, ಆ ಒಂದು ಪೀಳಿಗೆ ಹೋಗೇ ಬಿಡ್ತು ಅನಿಸ್ತಾ ಇದೆ. ತುಂಬ ನಾವು ಅಲ್ಟ್ರಾ ಪ್ರೊಸೆಸ್ ಫುಡ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ನಾವು ಕನ್ಸ್ಯೂಮ್ ಮಾಡೋದ್ರಿಂದ, ತಾಯಂದರು ಗರ್ಭಿಣಿ ಇದ್ದಾಗ ಕನ್ಸ್ಯೂಮ್ ಮಾಡೋದ್ರಿಂದ, ಮಕ್ಕಳಿಗೂ ಸರಿಯಾದ ರೀತಿಯಲ್ಲಿ ಆಹಾರ ಕೊಡದೇ ಇರೋದ್ರಿಂದ ಭಾಳಷ್ಟು ಹಾನಿಕರ ಆಗ್ತಾಯಿದೆ.